ವೆಲ್ಕಮ್ ಟು ಪೆಟ್ಸ್ ಇನ್ ಕನ್ನಡ ಯೂಟ್ಯೂಬ್ ಚಾನಲ್. ಯಾರ್ಯಾರು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇವತ್ತಿನ ಟಾಪಿಕ್ ಬಂದು ಹೌ ಟು ಬ್ರೀಡ್ ಗಪ್ಪಿ ಫಿಶಸ್ ಇನ್ ಹೋಮ್ ಅಂತ. ಮೇಯ್ನು ಫ್ರೆಂಡ್ಸ್ ಏನು ಒಂದು ಮಿಸ್ಟೇಕ್ ಏನು ಮಾಡಬೇಡಿ ಅಂದರೆ 1 ಮೇಲ್ ತಂದು 2 ಫೀಮೇಲ್ ತರೋದು, ಅದು ಮಿಸ್ಟೇಕ್ ಮಾಡೋಕ್ಕೆ ಹೋಗ್ಬೇಡಿ. ಅಟ್ಲೀಸ್ಟ್ 2 ಮೇಲ್ಗೆ 3 ಫೀಮೇಲ್ಸ್ ತೊಗೊಬನ್ನಿ. ಏನಕ್ಕೆ ಅಂದರೆ ಒಂದೊಂದು ಪೇರು ಒಂದೊಂದಿದ್ರೆ ಅದು ಫಿಶ್ಶು ಹೆಲ್ತಿಯಾಗಿರಲ್ಲ. ಅಂದರೆ ಒಂದೊಂದೇ ಇರುತ್ತಲ್ಲ, ಅಲೋನೆಸ್ಸಿಂದ ಬೇಗ ಸೊದೋಗೋ ಚಾನ್ಸಸ್ ಇರುತ್ತೆ. ಸದ್ಯಕ್ಕಂತೂ ತರೋಕೆ ಹೋಗಬೇಡಿ. ಜನವರಿ ಮೇಲೆ ತರೋಣ, ಹೊಸ ಫಿಶ್ ಏನಾರು ಅಂದರೆ ಔಟ್ಡೋರಲ್ಲಿ ಇಡ್ತೀವಿ ಅಂತ. ಏನಕ್ಕೆ ಸಿಕ್ಕಾಪಟ್ಟೆ ಚಳಿ ಜಾಸ್ತಿ ಆಗ್ತಿದೆ, ಮಳೆ ಬರ್ತಿದೆ. ನಾನು ಈ ಥರ ಮಳೆ ಚಳಿಲಿ ತಂದು ಸಿಕ್ಕಾಪಟ್ಟೆ ಇಂಪೋರ್ಟೆಡ್ ಫಿಶ್ಗಳೆಲ್ಲ ಕ್ಲಿಯರ್ ಆಗೋಗ್ಬಿಟ್ಟಿದ್ದಾವೆ, ಯಾವೂ ಇಲ್ಲ, ಎಲ್ಲ ಸತ್ತೋಗಿದ್ದಾವೆ. ಏನಾಗುತ್ತೆ ಅಂದರೆ ಅವರೆಲ್ಲ ಒಳಗಡೆ ಇಟ್ಟಿರ್ತಾರೆ, ಫಿಶ್ ಟ್ಯಾಂಕಲ್ಲಿ ಇಟ್ಟಿರ್ತಾರೆ, ಆಮೇಲೆ ಹೀಟರ್ಗಳು ಆ್ಯಡ್ ಮಾಡಿರ್ತಾರೆ. ನಾವು ಹೀಟರೆಲ್ಲ ಆ್ಯಡ್ ಮಾಡಿರಲ್ಲ, ಔಟ್ಡೋರಲ್ಲಿ ಇಟ್ಟಿರೋ ಚಳಿ ಜಾಸ್ತಿಯಾಗಿ ಬೇಗ ಸತ್ತೋಗುತ್ತೆ. ಫಸ್ಟು ಸ್ಟೆಪ್ ಬಂದು ಗಪ್ಪಿ ಫಿಶ್ನ ಬ್ರೀಡ್ ಮಾಡೋಕ್ಕೆ ಫಸ್ಟು ಒಂದು ಒಳ್ಳೆ ಕಂಟೈನರ್ನ ರೆಡಿ ಮಾಡಿ ಅದಕ್ಕೆ ಒಳ್ಳೆ ನೀರನ್ನ ಹಾಕಿ ಅದಕ್ಕೆ ಸಾಲ್ಟ್ ಆ್ಯಡ್ ಮಾಡಬೇಕು. ಸಾಲ್ಟ್ ಆ್ಯಡ್ ಮಾಡೋದ್ರಿಂದ ನ್ಯೂಮೋನಿಯಾ ಇದ್ದರೆ ಏನಾದರೂ ಕೆಟ್ಟು ಬ್ಯಾಕ್ಟೀರಿಯಾ ಇದೆ ಅದು ಕ್ಲಿಯರ್ ಆಗೋಗುತ್ತೆ. ಆಮೇಲೆ ನಾವು ಇದು ಇಂಡಿಯನ್ ಆಲ್ಮಂಡ್ ಲೀಫ್ ಅಂದರೆ ಬಾದಾಮಿ ಎಲೆ ಆ್ಯಡ್ ಮಾಡಬೇಕು. ಅದರಿಂದ ಹೆಲ್ದಿ ಬ್ಯಾಕ್ಟೀರಿಯಾ ಕ್ರಿಯೇಟ್ ಆಗುತ್ತೆ, ಅದು ತಿನ್ಕೊಂಡು ಫಿಶ್ ತುಂಬ ಹೆಲ್ತಿಯಾಗಿರುತ್ತೆ. ಆಮೇಲೆ ಲೈವ್ ಪ್ಲ್ಯಾಂಟ್ಸ್ ಆ್ಯಡ್ ಮಾಡಬೇಕು. ಆಮೇಲೆ ಇಂಪಾರ್ಟೆಂಟ್ ಥಿಂಗ್ ಏನು ಅಂದರೆ ಒಳ್ಳೆ ಪ್ರೋಟೀನ್ ಇರೋ ಫುಡ್ ಫೀಡ್ ಮಾಡಬೇಕು. ಆಮೇಲೆ ಆದಷ್ಟು ನಾವು ಲೈವ್ ಫುಡ್ನ ಫೀಡ್ ಮಾಡಿದ್ರೆ ಹೆಲ್ತಿಯಾಗಿರುತ್ತೆ ಫಿಶ್ಶು, ಬೇಗ ಮರಿ ಹಾಕುತ್ತೆ, ಗ್ರೋತ್ ಚೆನ್ನಾಗಾಗುತ್ತೆ. ಇಷ್ಟೇ ಫ್ರೆಂಡ್ಸ್, ಇಷ್ಟೇ ಈಸಿ ಸ್ಟೆಪ್ಸು. ಫಸ್ಟು ಕಂಟೈನರ್ ತೊಗೊಂಡು ನೀಟಾಗಿ ಒಳ್ಳೆ ನೀರು ತುಂಬಿಸಿ ಅದಕ್ಕೆ ಸಾಲ್ಟ್ ಹಾಕಿ ಲೈವ್ ಪ್ಲ್ಯಾಂಟ್ಸು ಮತ್ತು ಬಾದಾಮಿ ಎಲ್ಲ ಆ್ಯಡ್ ಮಾಡಿದ್ರೆ ಸಾಕು, ಪಕ್ಕಾ ಬ್ರೀಡ್ ಆಗುತ್ತೆ. ಅದೇ ಲೈವ್ ಫುಡ್ ಕೊಡಬೇಕಷ್ಟೆ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ವಿಡಿಯೋ ಫ್ರೆಂಡ್ಸ್. ಪ್ಲೀಸ್